ಡಿಕೆ ಸಹೋದರರ ಭದ್ರಕೋಟೆಯಲ್ಲಿ ಇಂದು ದಳ ಕಮಲ ಮೈತ್ರಿ ಪಡೆ ಕಮಾಲ್ ಮಾಡಿದೆ. ಗೊಂಬೆಗಳ ನಾಡಿನಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಅಮಿತ್ ಶಾ ಸುನಾಮಿ ಎಬ್ಬಿಸಿದ್ರು. ಡಿಕೆಶಿ ತವರಿನಲ್ಲೇ ತೊಡೆ ತಟ್ಟಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಣ್ಣಾಡಿಸಿದಷ್ಟು ಜನಸಾಗರ, ಎತ್ತ ನೋಡಿದ್ರು ದಳ ಕಮಲ ಪತಾಕೆಗಳ ಅಬ್ಬರ. ಜೈ ಶ್ರೀರಾಮ್, ಮೋದಿ ಮೋದಿ ಘೋಷಣೆಯ ಜೊತೆ ಅಮಿತ್ ಶಾಗೂ ಜೈಕಾರ. ಡೊಳ್ಳು ತಮಟೆ ಸೇರಿ ಕಲಾ ತಂಡಗಳ ಸಿಂಗಾರ. ಇದು ಚನ್ನಪಟ್ಟಣದಲ್ಲಿ ನಡೆದ ಅಮಿತ್ ಶಾ ರೋಡ್ ಶೋನ ಝಲಕ್. ಡಿಕೆ ಕೋಟೆಯಲ್ಲಿ ದೋಸ್ತಿಗಳ ರಣಕಹಳೆ. ಗೊಂಬೆಗಳ ನಾಡಿನಲ್ಲಿ ಅಮಿತ್ ಶಾ ಸುನಾಮಿ. 2024ರ ಲೋಕಸಭಾ ಸಂಗ್ರಾಮಕ್ಕೆ ಗೊಂಬೆಗಳ ನಾಡಿನಿಂದಲೇ ಅಮಿತ್ ಶಾ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋ ಮಾಡಿದ್ರು. ಬೆಂಗಳೂರಿನಿಂದ ನೇರವಾಗಿ ಶೆಟ್ಟಿಹಳ್ಳಿ ಹೆಲಿಪ್ಯಾಡ್ಗೆ ಬಂದಿಳಿದ ಅಮಿತ್ ಶಾಗೆ ಸ್ಥಳೀಯ ನಾಯಕರು ಸ್ವಾಗತ ಕೋರಿದ್ರು. ಚನ್ನಪಟ್ಟಣದ ಮಂಗಳವಾರ ಪೇಟೆಯಿಂದ ಅಮಿತ್ ಶಾ ರೋಡ್ ಶೋ ಆರಂಭವಾಗಿತ್ತು. ರೋಡ್ ಶೋಗಾಗಿಯೇ ಸಿಂಗಾರಗೊಂಡಿದ್ದ ವಿಶೇಷ ರಥದಲ್ಲಿ ಬಿಜೆಪಿ ಬೆಂಕಿ ಚೆಂಡಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ, ವಿಜಯೇಂದ್ರ, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಸಾಥ್ ನೀಡಿದ್ರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಈ ಬಾರಿ ಜೋಡೋ ವರ್ಸಸ್ ತೋಡೋ ಸಂಘರ್ಷ ಶುರುವಾಗಿದ್ದು, ಡಿಕೆ ಸುರೇಶ್ ದೇಶ ವಿಭಜನೆಯ ಹೇಳಿಕೆಯನ್ನೇ ಬಿಜೆಪಿ ಅಸ್ತ್ರವನ್ನಾಗಿಸಿಕೊಂಡಿದೆ. ಈ ಬಾರಿ ಡಿಕೆ ಸಹೋದರರಿಗೆ ಸೋಲುಣಿಸುವ ಪಣ ತೊಟ್ಟಿದೆ. ಮಂಗಳವಾರ ಪೇಟೆಯಿಂದ 1 ಕಿಲೋಮೀಟರ್ ವರೆಗೆ ರೋಡ್ ಶೋ ನಡೆಸಿದ್ದು, ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿತ್ತು. ರಸ್ತೆಯ ಇಕ್ಕೆಲಗಳಲ್ಲಿ ಕಿಕ್ಕಿರಿದು ತುಂಬಿದ ಜನರು ನೆಚ್ಚಿನ ನಾಯಕನ ಪರ ಜಯ ಘೋಷವನ್ನ ಕೂಗಿದ್ರು. मुख्यमंत्री और प्रधानमंत्री है, मोदी जी पर 1 रुपये का करप्शन का आरोप नहीं लगा है। दूसरी ओर कांग्रेस पार्टी 12 लाख करोड़ के घपले घोटाले की है। मोदी जी जैसा प्रामाणिक प्रधानमंत्री है और मंजूनाथ जैसा सेवाभावी डॉक्टर आपको अभ्यर्थी मिला है। मुझे बताइए, मोदी जी को प्रधानमंत्री बनाने के लिए मंजूनाथ जी के कमल निशान पर वोट देकर मंजूनाथ जी को आप जिताएंगे। ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಪಾದ್ ಪಾಟೀಲ್, ಹೇಗಿದೆ ಗೊಂಬೆಗಳ ನಗರಿಯಲ್ಲಿ ಅಮಿತ್ ಶಾ ಆರ್ಭಟ ಹೇಗಿದೆ? ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ ನಡೆಸ್ತಾ ಇದ್ದಾರೆ. ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದ ಕಾರ್ಯಕರ್ತರು ಸಾಗರೋಪಾದಿಯಲ್ಲಿ ಸಾಗಿದ್ದಾರೆ. ಸಾವಿರಾರು ಮಂದಿ ರೋಡ್ ಶೋನಲ್ಲಿ ಭಾಗಿಯಾಗಿ ಅಮಿತ್ ಶಾ ಜೊತೆಯಾಗಿ ಸಾಗ್ತಾ ಇದ್ದಾರೆ. ಅಬ್ಬರದ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು, ಸಂಜೆಯಿಂದಲೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಸಭೆಗಳ ಮೇಲೆ ಸಭೆಯನ್ನ ನಡೆಸಿದ್ದಾರೆ.